ಇವಾಗ ನಾವು ಬಳಸ್ತಕ್ಕಂಥ ವಿದ್ಯುತ್ ಶಕ್ತಿಗಳೆಲ್ಲವೂ ಕೂಡ ಕಲ್ಲಿದ್ದಲಿಂದ ಈಗ ಜಾಸ್ತಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತಾ ಇದೆ. ಕಲ್ಲಿದ್ದಲು ಪ್ರಯೋಗ ಮಾಡೋದ್ರಿಂದ, ಕಲ್ಲಿದ್ದಲು ಸುಡೋದ್ರಿಂದ ಹೊಗೆ ಜಾಸ್ತಿ ಬರುತ್ತೆ, ಗಾಳಿಯಲ್ಲಿ ಗಾಳಿ ಸೇರ್ಕೊಳ್ತಾ ಇದೆ. ಅದರ ಪರಿಣಾಮವಾಗಿ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀವಿ. ಆರೋಗ್ಯಕರ ದೃಷ್ಟಿಯಿಂದ ನಾವು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕಲ್ಲಿದ್ದಲನ್ನ ಸುಡೋದ್ರಿಂದ ಇಷ್ಟೆಲ್ಲ ಪರಿಸರದ ಮೇಲೆ, ಪ್ರಕೃತಿ ಮೇಲೆ, ವನ್ಯಜೀವಿಗಳ ಮೇಲೆ ಮತ್ತೆ ಪ್ರಾಣಿಗಳ ಮೇಲೆ, ಮನುಷ್ಯನ ಮೇಲೆ ಪರಿಣಾಮ ಬೀರ್ತಾ ಇರೋದಾಗಿದ್ರೆ ನಾವು ಪರ್ಯಾಯ ವ್ಯವಸ್ಥೆ ಏನು ಅಂತ ನೋಡುವಾಗ ಪ್ರಧಾನ ಮಂತ್ರಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು ಇವತ್ತು ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಅಂದ್ರೆ ಇದರಲ್ಲಿ ಪ್ರಧಾನ ಮಂತ್ರಿ ಸೂರ್ಯಘರ್ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಇದು ಪ್ರತಿ ಕುಟುಂಬಕ್ಕೂ ತಲುಪಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ನಾವು ಈಗ ಈ ಒಂದು ಕಾನ್ಸೆಪ್ಟ್ ಅನ್ನ ಪ್ರತಿ ಮನೆಗೂ ಕೂಡ ಇದು ತಲುಪಲಿ ಅಂತ ಹೇಳಿ ನಾವು ಇಂತಹ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಬಹಳ ಮುಖ್ಯವಾಗಿ ಅಂದ್ರೆ ಈಗ 2 ಕಿಲೋವ್ಯಾಟ್ ಅನ್ನ ನಾನು ಅಳವಡಿಸ್ಕೊಳ್ತೀನಿ ಅಂತ ಏನಾದ್ರು ಫಲಾನುಭವಿಗಳು ಅಥವಾ ರೈತರು ಅಥವಾ ಯಾರಾದ್ರೂ ಆಸಕ್ತಿ ಇರ್ತಕ್ಕಂಥವ್ರು ಏನಾದ್ರು ಮಾಡಿದ್ರೆ 2 ಕಿಲೋವ್ಯಾಟ್ಗೆ ನಾವು ಒಟ್ಟು 1,60,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದಕ್ಕೆ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ 60,000 ರೂಪಾಯಿ ನಾವು ಕೇಂದ್ರ ಸರ್ಕಾರದಿಂದ ನಿಮಗೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ 3 ಕಿಲೋವ್ಯಾಟ್ ಅನ್ನ ನೀವು ಹಾಕಿಸ್ಕೊಂಡ್ರೆ ನಾವು 2,15,000 ರೂಪಾಯಿ ಇದರ ವೆಚ್ಚ ಆಗುತ್ತೆ. ಅದಕ್ಕೆ ನಾವು 2,15,000ದಲ್ಲಿ 78,000 ರೂಪಾಯಿ ನಾವು ಕೇಂದ್ರ ಸರ್ಕಾರದಿಂದ 78,000 ಸಬ್ಸಿಡಿ ಕೊಡ್ತೀವಿ. ಇನ್ನು 1,37,000 ನೀವು ಕಟ್ಟಬೇಕು ಅಂತ ಹೇಳಿ. ಯಾರು ಈ ಸೌರಶಕ್ತಿಯನ್ನು ಬಳಸ್ಕೊಳ್ಳೋದಕ್ಕೆ ಆದ್ಯತೆ ಮಾಡ್ತಾರೋ ಅಂತ ರೈತ ಕುಟುಂಬಗಳಿಗೆ ನೀವು 7% ಬಡ್ಡಿಯಲ್ಲಿ ನೀವು ಸಾಲ ಸೌಲಭ್ಯನ ಕೊಡಬೇಕು ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಎಲ್ಲಾ ಬ್ಯಾಂಕ್ಗಳು ಕೂಡ ಆದೇಶ ಮಾಡಿದೆ. ಈಗ ನಾನು 3 ಕಿಲೋವ್ಯಾಟ್ ಏನಾದ್ರೂ ಹಾಕಿಸ್ಕೊಂಡ್ರೆ 400ರಿಂದ 500 ಯೂನಿಟ್ ಸೌರಶಕ್ತಿ ಉತ್ಪಾದನೆ ಆಗುತ್ತೆ. ಆ 400ರಿಂದ 500 ಸೌರಶಕ್ತಿ ಉತ್ಪಾದನೆ ಆಗ್ತಾ ಇದೆ ಅಂದ್ರೆ ನಾವು 150 ಯೂನಿಟ್ ಮಾತ್ರ ಬಳಸ್ತೇವೆ. ಇನ್ನ 400 ಅಂತ ಲೆಕ್ಕ ಹಾಕೊಂಡ್ರು ಕೂಡ ಇನ್ನ 250 ಯೂನಿಟ್ ನಮಗೆ ಉಳಿಕೆ ಆಗ್ತಾ ಇದೆ, ಇನ್ನು ಇದಾಗ್ತಾ ಇದೆ. ಅದೇನು ವೇಸ್ಟ್ ಆಗೋದಿಲ್ಲ. ಅದಕ್ಕೆ ಕೆಬಿ ಅವರು ಕೂಡ ನಮಗೆ ಮುಂದೆ ಬಂದಿದ್ದಾರೆ. ನಾವು ಕೆಬಿಗೆ 2 ಮೀಟರ್ನ ಅಳವಡಿಸ್ತೇವೆ. ಒಂದು ವೈಯಕ್ತಿಕವಾಗಿ ಬಳಕೆ ಮಾಡೋದು, ಇನ್ನೊಂದು ಕೆಬಿ ಗ್ರಿಡ್ಸ್ಗೆ ಕೊಡುವಂಥದ್ದು. ಕೆಬಿ ಅವರು ನಾವು ಎಷ್ಟು ವಿದ್ಯುತ್ ಸರಬರಾಜು ಮಾಡ್ತೀವೋ ಅಷ್ಟು ಯೂನಿಟ್ಗೆ 3 ರೂಪಾಯಿನೇನೋ ನಿಗದಿ ಮಾಡಿದ್ದಾರೆ. ಅಷ್ಟು ಯೂನಿಟ್ ಹಣನ ನಮ್ಮ ಫಲಾನುಭವಿಗೆ, ನಮ್ಮ ಅಕೌಂಟ್ಗೆ ಜಮಾ ಆಗುವಂತ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಈ ಒಂದು ಸೌಲಭ್ಯ ಕೊಡ್ತಾ ಇದೆ. PM ಸೂರ್ಯಘರ್ ಯೋಜನೆ ಅದು ಗ್ರಾಹಕರಿಗಾಗಿ ಮಾಡಿರುವಂತ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇದರಿಂದ ತಮಗೆ ಬಹಳ ಉಪಯುಕ್ತವಾದಂತ ಎನರ್ಜಿಯನ್ನ ತಾವು ಬಳಸ್ಕೋಬಹುದು. ಯಾವ ರೀತಿ ಅಂತಂದ್ರೆ, ನೀವು ಸೋಲಾರ್ ಪ್ಯಾನಲ್ ನಿಮ್ಮ ಮನೆಯಲ್ಲಿ ನಾವು ಬೆಸ್ಕಾಂನವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ತೀವಿ. ಅದ್ರ ಮೇಲ್ಗಡೆ ಎಷ್ಟು ಕಿಲೋವ್ಯಾಟ್ ನೀವು ಮನೆಯಲ್ಲಿ ಪವರ್ನ ತಗೊಂಡಿದ್ದೀರಾ, ಅಷ್ಟೇ ಕಿಲೋವ್ಯಾಟ್ ಜಾಗ ಇತ್ತು ಅಂದ್ರೆ ಅದಕ್ಕೆ ನಾವು ರಿಪೋರ್ಟ್ ಅನ್ನ ಕೊಟ್ಟ ತಕ್ಷಣ ಅದು ರಿಜಿಸ್ಟರ್ ಮಾಡ್ತಾರೆ ಸೂರ್ಯಘರಲ್ಲಿ. ಅದಕ್ಕೆ ನಿಮ್ಗೆ ಸಾಲ ಸೌಲಭ್ಯನೂ ಇದೆ, ಸಬ್ಸಿಡಿ ಕೂಡ ಇದೆ. ಪ್ರತಿಯೊಂದನ್ನು ಉಪಯುಕ್ತವಾದಂತ ಸ್ಕೀಮ್ ಇದು. ಪ್ರಾರಂಭದಲ್ಲಿ ನಿಮಗೆ ಅದರ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಅಂತ ಅನ್ಸ್ಬೋದು, ಆದ್ರೂ ಅದರ ಉಪಯೋಗ ಬಹಳ ದೊಡ್ಡದಿದೆ. ಸರ್ ಹೇಳ್ದಂಗೆ ನಿಮ್ಗೆ 25 ವರ್ಷ ಗಂಟನೂ ಅದು ನಿಮ್ಗೆ ಉಪಯೋಗಕ್ಕೆ ಬರ್ತಾನೆ ಇರುತ್ತೆ. ಒಂದು ವೇಳೆ ನೀವು ಅದನ್ನ ಬಳಸಿಲ್ಲ, ನಾವು 1 ತಿಂಗಳು ಮನೇಲೇ ಇಲ್ಲ, ನಾವು ಬಳಸಲ್ಲ ಅಂದ್ರೆ ಅದು ಬೆಸ್ಕಾಮ್ಗೆ ಬರುತ್ತೆ. ಬೆಸ್ಕಾಮ್ ಇಂದ ನಿಮ್ಗೆ ರಿಟರ್ನ್ ಅದೇನು ನಾವು ಯೂನಿಟ್ಸ್ ಗಳನ್ನ ತಗೊಂಡಿದ್ದೀವಿ ಅಷ್ಟು ಪ್ರಮಾಣದ ಬೆನಿಫಿಟ್ ನಿಮ್ಗೆ ಸಿಗುತ್ತೆ. ನೀವು ಮನೆಗೆ ಬಳಸ್ಕೊಂಡು ಉಳಿದಿದ್ದು ವೇಸ್ಟ್ ಆಗಲ್ಲ, ನಾವು ಬೆಸ್ಕಾಂನವರು ತಗೊಳ್ತೀವಿ. ಇದೊಂದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ, ಜನಗಳಿಗೋಸ್ಕರನೇ ಮಾಡಿರುವಂತ ಯೋಜನೆ. ದಯಮಾಡಿ ಎಲ್ರು ತಾವು ಮನೆಗಳ ಮೇಲೆ ಅಳವಡಿಸ್ಕೊಳ್ಳೋದ್ರ ಮುಖಾಂತರ, ನಿಮ್ಮ ಅಕ್ಕಪಕ್ಕ ಸಂಬಂಧಿಕರು ಸ್ನೇಹಿತರುಗಳಿಗೂ ಹೇಳೋದ್ರ ಮುಖಾಂತರ ಈ ಒಂದು ಸ್ಕೀಮ್ ಅನ್ನ ನೀವು ಸದುಪಯೋಗ ಪಡಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಲ್ ಓವರ್ ಇಂಡಿಯಾ ಇರೋದು ಇದು. ಸೊ ಅದರಲ್ಲಿ ವೆರಿ ಸಕ್ಸಸ್ಫುಲ್ ಆಗಿ ಆಗ್ತಾ ಇದೆ. ಇದು ಟಾರ್ಗೆಟ್ ಬಂದು 1 crore ಹೌಸಸ್ ಇರೋದು. ಆಯ್ತಾ, ಇದುವರೆಗೂ ಆಗಿರೋದು 25 lakhs ಮಾತ್ರ ಅಪ್ರಾಕ್ಸಿಮೇಟ್ಲಿ ಆಗಿರೋದು. ಮತ್ತೆ ಇದರಲ್ಲಿ ಬಂದು ಹೇಳಬೇಕು ಅಂದ್ರೆ ಇದು ಬಂದು 1 ಕಿಲೋವ್ಯಾಟ್ ಟು 10 ಕಿಲೋವ್ಯಾಟ್ ಮಾತ್ರ ನಿಮಗೆ ಸಬ್ಸಿಡಿ ಸಿಗೋದು. ಸೊ ಈ ರೇಂಜ್ ಅಲ್ಲಿರೋ ಹೌಸಸ್ಗೆ ಮಾತ್ರ ಇದು ಸಬ್ಸಿಡಿ ಸಿಗುತ್ತೆ. ಮತ್ತೆ ಬಿಯಾಂಡ್ ಮಾಡೋರಿಗೆ ಬಂದು ಅದು ಸಬ್ಸಿಡಿ ಇರಲ್ಲ, ಬಟ್ ಅಂದ್ರೆ ಅವರಿಗೆ ರೇಟ್ಸ್ ಸಿಗ್ತಾ ಇರ್ತದೆ. ಬಟ್ ಇದು ಬಂದು ಎಲ್ಲಾರ ಮನೇಲೂ ಎಲ್ಲರೂ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಇದನ್ನ ಮಾಡಿಸಿರೋದು. ಆಯ್ತಾ, ಆದ್ರಿಂದ ಸೋಲಾರ್ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಯಾರು ಥಿಂಕ್ ಮಾಡೋದು ಬೇಡ. ಅದಕ್ಕೆ ತಕ್ಕಂತ ಎಲ್ಲ ಸಪೋರ್ಟ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದೆ ಇದರಲ್ಲಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.